ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಮತ್ತೊಂದು ಅಪ್ಡೇಟ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ಸಹ ಅದಕ್ಕಿಂತ ಮುಂಚೆ ಪಟ್ಟಂಥ ಚಾನಲ್ಗೆ ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟಾಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೋತೀರಾ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಕುರಿತು ಇವತ್ತು ಕೋರ್ಟ್ನಲ್ಲಾದರೆ ಒಂದು ಹಿಯರಿಂಗ್ ಇತ್ತು. ಕೋರ್ಟ್ನಲ್ಲಿ ಇವತ್ತು 10ವರೆಗೆ ಹಿಯರಿಂಗ್ ಇತ್ತು. ಇಲ್ಲಿ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್, ಆದ್ದರಿಂದ ಸರ್ ಇವತ್ತು ಕೋರ್ಟಲ್ಲಿ ಡಿಸಿಷನ್ ಬಂತಾ, ಏನು ಡಿಸಿಷನ್ ಬಂತು ಸರ್, ಎಕ್ಸಾಮ್ ನಡೆಸ್ತಾರಂತ ಇಲ್ವಾ, ಇಷ್ಟಕ್ಕೂ ಸಹ ಏನಾಯಿತು, ನಿಮ್ಮ ಒಂದು ಅಪ್ಡೇಟ್ಗಾಗಿ ನಾವು ತುಂಬಾ ವೆಯ್ಟ್ ಮಾಡ್ತಿದ್ದೀವಿ, ದಯವಿಟ್ಟು ಏನಾಯಿತು ಏನೋ ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ನೋಡಿ, ಹೌದು, ಮೊದಲಿಗೆ ನಿನ್ನೆ ಕೋರ್ಟ್ನಲ್ಲಾದರೆ ಒಂದು ಹಿಯರಿಂಗ್ ಇತ್ತು. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಕುರಿತು ನಿನ್ನೆ ಕೋರ್ಟ್ನಲ್ಲಿ ಹಿಯರಿಂಗ್ ಇತ್ತು. ಆ ಕೋರ್ಟ್ನಲ್ಲಿ ಹಿಯರಿಂಗ್ ಇದ್ದಾಗ ವಾದ ವಿವಾದ ಎಲ್ಲನೂ ಸಹ ನಡೆಯಿತು. ವಾದ ವಿವಾದ ಎಲ್ಲನೂ ನಡೆದಿದ್ದ ಆದಮೇಲೆ ಆ ಒಂದು ಕೇಸ್ ಏನಿತ್ತು ಆ ಒಂದು ಕೇಸನ್ನು ಮುಂದೆಗೆ ಪೋಸ್ಟ್ಪೋನ್ ಮಾಡಿದರು. ಇವತ್ತು 10ವರೆಗೆ ಪೋಸ್ಟ್ಪೋನ್ ಮಾಡಿದರು. ಬಟ್ ಇವತ್ತು 10ವರೆಗೆ ಇದ್ದಿದ್ದ ಹಿಯರಿಂಗಲ್ಲಿ ನೀವು ಕೇಳ್ಬೋದು, ಏನಾದರೂ ಈಗ ಗೊತ್ತಾಯ್ತಾ ಸರ್, ಈಗ ಇನ್ಫಾರ್ಮೇಷನ್ ಏನಾದರೂ ಗೊತ್ತಾಯ್ತಾ, ಫೈನಲ್ ಡಿಸಿಷನ್ ಏನಾದರೂ ಬಂತ ಅಂತ ಕೇಳ್ತಿದ್ದೀರಾ. ನೋಡಿ, ಈ ಒಂದು ಜಡ್ಜ್ಮೆಂಟ್ ಏನಿದೆ ಆ ಒಂದು ಜಡ್ಜ್ಮೆಂಟು ಇನ್ನೂ ಸಹ ಪೆಂಡಿಂಗ್ ಅಲ್ಲಾದರೆ ಇದೆ. ಯಾವುದೇ ಒಂದು ರೀತಿಯ ಕೋರ್ಟ್ ತೀರ್ಪು ಇವತ್ತೂ ಬಂದಿಲ್ಲ. ಇದು ಪೆಂಡಿಂಗ್ ಆದರೆ ಇದೆ. ಮೇ ಬಿ ಇದನ್ನು ಮತ್ತೆ ಮುಂದಕ್ಕೆ ಹಾಕಿರ್ಬೋದು. ಯಾವುದಕ್ಕೂ ಒಂದು ಕನ್ಫರ್ಮೇಷನನ್ನು ಇವತ್ತು ಸಾಯಂಕಾಲ 6 ಗಂಟೆ ಮೇಲೆ ಆದರೆ ಗೊತ್ತಾಗುತ್ತೆ ನಮ್ಗಳಿಗೆ. ಈ ಕೋರ್ಟ್ ಡಿಸಿಷನ್ ಇವತ್ತಿದ್ದಿದ್ದು ಹಿಯರಿಂಗಲ್ಲಿ ಏನಾದರೂ ಫೈನಲ್ ಜಡ್ಜ್ಮೆಂಟ್ ಬಂತಾ ಏನೋ ಅಂತ. ಬಟ್ ಸದ್ಯಕ್ಕೆ ಇನ್ನೂ ಸಹ ಪೆಂಡಿಂಗಲ್ಲೇ ಇದೆ. ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ತೊಂದರೆ ಆಗುತ್ತೆ, ಮಕ್ಕಳ ಲೈಫ್ ಜೊತೆ ಆಟ ಆಡೋದು ಬೇಡ, ಹಾಗಾಗಿ ಬೇಗ ಡಿಸಿಷನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಇವತ್ತೇ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಆದರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಫೈನಲ್ ಜಡ್ಜ್ಮೆಂಟ್ ಆದರೆ ಬಂದಿಲ್ಲ. ನೋಡೋಣ, ಇದು ಇನ್ನೂ ಸಹ ಎಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾರೋ ಅಥವಾ ಇನ್ನೂ ಎಷ್ಟು ದಿನಗಳ ಕಾಲ ಫೈನಲ್ ಜಡ್ಜ್ಮೆಂಟ್ ಆದರೆ ಬರೋದಿಲ್ವೋ ಅದಂತೂ ಗೊತ್ತಾಗೋದಿಲ್ಲ. ಬಟ್ ಸದ್ಯಕ್ಕೆ ನೀವು ಸ್ಟೂಡೆಂಟ್ಸು ಕೇಳ್ತಾನೆ ಇದ್ರಿ, ನನಗೆ ರಿಪೀಟೆಡ್ ಕಾಮೆಂಟ್ಸು ಬಂದಿತ್ತು, ಸರ್ ಏನಾಯಿತು ಹೇಳಿ, ದಯವಿಟ್ಟು ತಿಳಿಸ್ಕೊಡಿ. ಇವತ್ತು 10ವರೆಗೆ ಕೋರ್ಟ್ನಲ್ಲಾದರೆ ಹಿಯರಿಂಗ್ ಇದೆ ಅಂತ ಹೇಳಿದ್ರಲ್ವ, ಏನಾದರೂ ಫೈನಲ್ ಜಡ್ಜ್ಮೆಂಟ್ ಬಂತ ಅಂತ ತುಂಬಾ ಕೇಳ್ತಿದ್ರಿ. ನೋಡಿ, ಫೈನಲ್ ಜಡ್ಜ್ಮೆಂಟ್ ಅಂತೂ ಇಲ್ಲಿಯ ತನಕ ಬಂದಿಲ್ಲ, ಇನ್ನೂ ಪೆಂಡಿಂಗ್ ಅಂತಲೇ ಇದೆ. ಮುಂದೆ ಏನಾದರೂ ಬಂದರೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದು ಮತ್ತೆ ಮುಂದೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಆದರೆ ಇದ್ದಾವೆ. ಇನ್ನೂ ನಿಮಗೆ ಫೈನಲ್ ಜಡ್ಜ್ಮೆಂಟು ಇವತ್ತೇ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಸಿಕ್ಕ ಕೂಡಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಒಂದು 5, 8 ಮತ್ತು 9ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಕುರಿತು ಕ್ಷಣದ ಅಪ್ಡೇಟ್ಸ್ ಎಲ್ಲನೂ ಸಹ ಕೊಡ್ತಾ ಇರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ನೋಡಿ, ನಿಮ್ಮ ಒಪಿನಿಯನ್ ತುಂಬಾ ಮ್ಯಾಟರ್ ಆಗುತ್ತೆ. ಹಾಗಾಗಿ ಒಂದು ಕಾಮೆಂಟನ್ನು ಮಾಡಿ ಲೈಕ್ ಮೂಲಕ ತಿಳಿಸಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.